ಇಟ್ಸ್ ಎ ರಿಜಾಯ್ಸಿಂಗ್ ಥಿಂಗ್. ಆ ದಿನ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಿಲ್ಲ ಅಂದ್ರೆ ಈ ದಿನ ನಾವಿಲ್ಲಿ ಕೂತ್ಕೊಂತಿದ್ದಿಲ್ಲ. ದ ಹೋಲ್ ಕ್ರಿಶ್ಚಿಯಾನಿಟಿ ವುಡ್ ಬಿ ಮೀನಿಂಗ್ಲೆಸ್. Christianity is special because we have the resurrected Lord. We have a God who conquered the death. We have a God who swallowed the death. No more death. Hallelujah. Hallelujah. ನುಂಗು ಬಿಟ್ರು, ಮರಣ ಹೋಯ್ತು, ಮರಣಕ್ಕೆ ಜಾಗ ಇಲ್ಲ, ಬರೀ ಜೀವ ಇನ್ಮೇಲೆಯಿಂದ ಬರೀ ಜೀವ, ನಿತ್ಯ ಜೀವ, ಇನ್ಮೇಲೆಯಿಂದ ಸಂತೋಷ, ಇನ್ಮೇಲೆಯಿಂದ ಉಲ್ಲಾಸ, ಇನ್ಮೇಲೆಯಿಂದ ರಿಲೇಶನ್ಶಿಪ್ ದೇವರ ಜೊತೆ ಎಲ್ಲವೂ ಕೂಡ ದೇವರು ಏನ್ ಮಾಡ್ತಿದ್ದಾರೆ? ರಿಸ್ಟೋರೇಷನ್ ಮಾಡ್ತಾ ಇದ್ದಾರೆ ಮನುಷ್ಯನನ್ನ. ಹಲ್ಲೆಲೂಯಾ. ಓಕೆ, ಆರ್ ಯು ಪೀಪಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ನಾವಿಲ್ಲಿ ಬಂದಿದ್ದೇವೆ? ವಾಟ್ ಆರ್ ವಿ ಸೆಲೆಬ್ರೇಟಿಂಗ್ ಟುಡೇ? ರಿಸರಕ್ಷನ್ ಡೇ, ರಿಸರಕ್ಷನ್ ಸಂಡೇ. ಓಕೆ, ಈಗ ವೆರಿ ಇಂಪಾರ್ಟೆಂಟ್ಲಿ ನಾವು ಮೊನ್ನೆ ಏನ್ ಮಾಡಿದ್ರೆ ಗುಡ್ ಫ್ರೈಡೇ ಮಾಡಿದಾಗ ವಾಟ್ ಹ್ಯಾಪನ್? ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟು ಬಿಟ್ಟ. ನಾವು ಅದನ್ನ ಸೆಲೆಬ್ರೇಟ್ ಮಾಡಿದ್ರಿ, ಗುಡ್ ಫ್ರೈಡೇ ಇತ್ತು, ನಾವು ಚರ್ಚಿಗೆ ಬಂದ್ರಿ, ಹೋದ್ರಿ. ಇವತ್ತೇನಾಗ್ತದೆ? ಸೇಮ್ ಜೀಸಸ್ who was dead now is alive. The same Jesus who was rejected, was killed, now he's been coming back to life. ಹೆಂಗಿರುತ್ತೆ ಅವ್ರಿಗೆಲ್ಲ? ಯಾರ್ಯಾರು ಕ್ರೂಸಿಫಿಕೇಶನ್ ಮಾಡಿದವ್ರು ನೋಡಿದ ತಕ್ಷಣ ರನ್ ಬಾಯ್, ನಾನೇ ಇವನ್ನ ಸಾಯಿಸ್ದೆಪ್ಪ, ನಾನೇ ಇವನ್ ಕೈಗೆ ಮೊಳೆ ಹೊಡೆದೆ, ನಾನೇ ಲಾಸ್ಟಲ್ಲಿ ಈಟೆ ಚುಚ್ಚಿದೆ, ಹೆಂಗೆ ಬದುಕ್ತಾ ಇವನು? Hallelujah, hallelujah, hallelujah. He was dead as a man, he was resurrected as God. Hallelujah, hallelujah. ಮನುಷ್ಯನಾಗಿದ್ದ ಸತ್ವದ, ದೇವರಾಗಿದ್ದ ಎದ್ದಿ ಬಂದ. Hallelujah, hallelujah. ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಎರಡೆರಡು ಪಾರ್ಟ್ ಇದೆ. ನಾವು ಮನುಷ್ಯ ಆಗಿ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನ ನಾವು ಅನುಭವಿಸ್ತೇವೆ. ಏನ್ ಮಾಡ್ತೇವೆ? ಶೋಧನೆಗಳು ನಮ್ಗೆ ಬರ್ತದೆ, ನಮ್ಗೆ ಚಾಲೆಂಜಸ್ ಬರ್ತದೆ, ನಮ್ಗೆ ಟೆಸ್ಟಿಂಗ್ಸ್ ಬರ್ತದೆ. ಆದ್ರೆ ನಾನು ನಿಮ್ಮ ಹತ್ರ ಹೇಳ್ತೇನೆ, ನಿಮ್ಮ ಒಳಗಡೆ ಪುನರುತ್ಥಾನದ ಶಕ್ತಿ ಇದೆ, ಅದನ್ನ ಎಲ್ಲ ನೀವು ಕಾನ್ಕರ್ ಮಾಡ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡೋದಾದ್ರೆ ಸಬ್ಬತ್ ಆಗಿದಂತ ಮಾರನೇ ದಿನದಲ್ಲಿ ಬೆಳಿಗ್ಗೆ ಜಾವದಲ್ಲಿ ಇನ್ನ ಮೊಬ್ಬಾಗಿರುವಂತ ಸಮಯದಲ್ಲಿ ಮೇರಿ ಮಗ್ದಳಲು ಮತ್ತೆ ಇನ್ನೊಂದು ಮೇರಿ ಏನ್ ಮಾಡ್ತಾ ಇದ್ದಾರೆ? ಯೇಸುವಿನ ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾರೆ. ನಾವು ಇದನ್ನ ಎಲ್ಲಿ ಓದಿದ್ರಿ? ಎಲ್ಲ ಒಂದು ಸುವಾರ್ತೆಗಳಲ್ಲಿ ಇದು ಬರೆಯಲ್ಪಟ್ಟಿದೆ. ಇದು ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್. ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 1 ಅಲ್ಲಿ ನಾವು ಇದನ್ನ ಓದಿದ್ದೇವೆ. ಅದು ನಾನು ಹೇಳಿದ್ದು ನಾವು ನೋಡ್ಕೊಳ್ಬಹುದು. ಸಬ್ಬತ್ ದಿನ ಆದ್ಮೇಲೆ ಇನ್ನ ಬೆಳಿಗ್ಗೆ ಇರೋ ಟೈಮ್ನಲ್ಲೇ ಮೇರಿ ಮ್ಯಾಗ್ದಲಿನ್ ಮತ್ತೆ ಇನ್ನೊಂದು ಮೇರಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯ ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾರೆ. ಅವ್ರು ನೋಡ್ತಾ ಇದ್ದಾರೆ, ಸಮಾಧಿಯ ಬಾಗಿಲು ತೆರೆಯಲ್ಪಟ್ಟಿತ್ತು. ಅಲ್ಲೆಲ್ಲೋ ಏನ್ ಮಾಡಿತ್ತು? ತೆರೆಯಲ್ಪಟ್ಟಿತ್ತು. ಅದು ಸ್ವಲ್ಪ ಹಿಸ್ಟ್ರಿ ಹೇಳ್ತೇನೆ. ಏನ್ ಮಾಡಿದ್ರು? ರೋಮನ್ ಗವರ್ಮೆಂಟ್ ಗಾರ್ಡ್ಸ್ನ ಇಟ್ಬಿಟ್ಟು ಆ ಸಮಾಧಿ ಹತ್ರ ಯಾರು ಹೋಗ್ಬಾರ್ದು, ಆ ಸಮಾಧಿಯ ಕಲ್ಲನ್ನ ಯಾರು ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಸೀಲ್ ಹಾಕಿದ್ರು. ಏನಾಗಿದ್ರು? ಸೀಲ್ ಹಾಕಿದ್ರು. ಅದು ರೋಮನ್ ಗವರ್ಮೆಂಟ್ ಅಥಾರಿಟಿ ಸೀಲ್. ಅದನ್ನ ಯಾವ ಮನುಷ್ಯ ಕೂಡ ಅದ್ರ ಹತ್ರ ಹೋಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಗಾರ್ಡ್ಸ್ ಇದ್ರು, ಆಲ್ರೆಡಿ ಸೀಲ್ ಆಗಿತ್ತು. ಅದನ್ನ ಯಾರು ಮುಟ್ಟಂಗಿಲ್ಲ, ಓಪನ್ ಮಾಡಂಗಿಲ್ಲ ಕಂಪ್ಲೀಟ್. ನೋಡಿ, ಜೀಸಸ್ನ ಎಲ್ಲ ಜನರು ಏನ್ ಮಾಡಿದ್ರು ಆಗಿನ ಕಾಲದಲ್ಲಿ? ಹೈ ಪ್ರೀಸ್ಟ್, ರೋಮನ್ ಗವರ್ಮೆಂಟ್, ಈ ವಾಸ್ ಎ ಕಾಮನ್ ಮ್ಯಾನ್. ಅರೆ ಕಾಮನ್ ಮ್ಯಾನ್ ಸಖತ್ ಹೋಗಿದ್ದಕ್ಕೆ ಯಾಕೆ ಅಷ್ಟು ಸೆಕ್ಯೂರಿಟಿ ಕೊಡಬೇಕು? ಯಾಕೆ? ಓಕೆ, ಬಟ್ ಪೀಪಲ್ ಆರ್ ಬಿಲೀವಿಂಗ್ ಈಸ್ ಎ ಕಾಮನ್ ಮ್ಯಾನ್ ಅನ್ಕೊಳ್ತವ್ರು ಜನರು. ಎಷ್ಟು ಜನ ನಾವು ದಿನಾಗ್ಲೂ ಕ್ರೂಸಿಫಿಕೇಶನ್ ಮಾಡ್ತೀನಿ, ರೋಮನ್ ಗವರ್ಮೆಂಟ್ ಹೇಳ್ತಾರೆ. ಇದರಲ್ಲಿ ಜೀಸಸ್ ಆಫ್ ನ್ಯಾಜರೇತ್ನ ನಾವು ಕ್ರೂಸಿಫಿಕೇಶನ್ ಮಾಡಿದ್ದೀವಿ. ಈಸ್ ಎ ಕಾಮನ್ ಮ್ಯಾನ್. ಎಲ್ಲವ್ರನ್ನ ಕೂಡ ಹೋಗಿ ಅಲ್ಲ ಅವ್ರವರ ಸಮಾಧಿ ಮಾಡ್ಕೊತಾರೆ. ನಮ್ಗೆ ಏನು ಮಾಡೋಣ? ಬಾಡಿ ತೊಗೊಂಡು ಅವರು ರಿಲೇಟಿವ್ ಬಂದರೆ ಕೊಟ್ಬಿಡ್ತೇವೆ. ಈವನ್ ಜೀಸಸ್ಗೆ ಕೂಡ ಒಬ್ರು ಬಂದರು, ನಿಕೋಡೆಮಸ್ ಬರ್ತಾರೆ, ಜೋಸೆಫ್ ಬರ್ತಾರೆ, ನಮಗೆ ಬಾಡಿ ಕೊಡಿ ಅಂತ ಕೇಳ್ಕೊಂಡ್ರೆ ಕೊಟ್ಬಿಟ್ರು. ಹೋಗ್ಬಿಟ್ಟು ಅವ್ರ ಸಮಾಧಿಲಿ ಇದ್ದಾಗ ಆ ಸಮಾಧಿನ ಭದ್ರಪಡಿಸ್ತಿದ್ದಾರೆ, ಆ ಸಮಾಧಿನ ಮುಚ್ತಾ ಇದ್ದಾರೆ ಕಲ್ಲಾಕ್ಬಿಟ್ಟು. ರೋಮನ್ ಗೌರ್ಮೆಂಟ್ ಸೀಲ್ ಆಗ್ತಾ ಇದ್ದಾರೆ. ಇವಾಗ ಗೌರ್ಮೆಂಟ್ ಸೀಲ್ ಆಗಿದ್ರೆ ಹಿಂಗೆ ಯಾರು ಹೋಗಂಗಿಲ್ಲ, ಮುಟ್ಟಂಗಿಲ್ಲ, ಪರ್ಮಿಷನ್ ಇಲ್ದಿರ ಆಗ್ತಿದ್ದಾರೆ. ಅದು ಅಲ್ದಿರ ರೋಮನ್ ಸೋಲ್ಜರ್ಸ್ ಏನ್ ಮಾಡ್ತಾ ಇದ್ದಾರೆ? ಗಾರ್ಡ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಒಂದು ನಾರ್ಮಲ್ ಮ್ಯಾನ್ಗೆ ಇಷ್ಟೊಂದು ಮಾಡಬೇಕು?
ಸುದ್ದಿ ಹೆಂಗೆ ಹಬ್ಬಿತ್ತು ಅಂದರೆ ಜೀಸಸ್ ಏನು ಹೇಳ್ತಾ ಇದ್ರು, ನಾನು 3ನೇ ದಿನದಲ್ಲಿ ಎದ್ದು ಬರ್ತೀನಿ ಅಂತ ಹೇಳಿದ್ದು ಅಂತ ಮಾತು ಅವರ ಒಳಗಡೆ ಭಯ ಆಗಿತ್ತು. ಎಲ್ಲ ಎದೊಳ್ಬಿಟ್ರೆ ಅದಕ್ಕೆ ಲಾಕ್ ಮಾಡಿಬಿಟ್ರೆ ಒಳಗಡೆಯಿಂದ ಜೀಸಸ್ ಎಷ್ಟು ಹೊಡೆದ್ರು ಕೂಡ ಅಲ್ಲೇ ಇರಲಿ, ಬರೋದು ಬೇಡ ಅಂತ ಹೇಳ್ಬಿಟ್ಟು. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಯ್ತಾ? ದೇ ಥಾಟ್ ದಟ್ ರೋಮನ್ ಸೀಲ್ ವುಡ್ ಸ್ಟಾಪ್ ಜೀಸಸ್ ಫ್ರಮ್ ರೈಸಿಂಗ್ ಫ್ರಮ್ ದ ಡೆಡ್. ರೋಮನ್ ಒಂದೇನು ಮುದ್ರೆ ಯೇಸು ಸ್ವಾಮಿನ ಪುನರುತ್ಥಾನನ ತಡೀತದೆ ಅಂತ ಅವ್ರು ನೆನೆಸ್ಕೊಂಡಿದ್ರು, ಆದ್ರೆ ಏನು ಕೂಡ ತಡೆಯಕ್ಕೆ ಸಾಧ್ಯವಾಗ್ಲಿಲ್ಲ. ಹಲ್ಲೆಲೂಯ, 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 ಹಲ್ಲೆಲೂಯ. ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ ಬಂದ್ಬಿಟ್ಟು, ಪ್ಲಾಸ್ಟಿಕ್ ಬಾಟಲ್ ಒಳಗಡೆ ಒಂದು ಆಟಮ್ ಬಾಂಬ್ ಹಾಕ್ಬಿಟ್ಟು ಅಂಟಿಸ್ಬಿಟ್ಟು ಪ್ಲಾಸ್ಟಿಕ್ ಬಾಟಲ್ ಲಾಕ್ ಮಾಡ್ರೆ ಏನಾಗುತ್ತೆ? ಹಂಗೆ ಇರುತ್ತೆ. ಪ್ಲಾಸ್ಟಿಕ್ ಬುಟ್ಟಿ ಏನೋ ಮಾಡಲ್ಲ, ಫಟ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ. ದಟ್ ವಾಸ್ ದ ರಿಸರೆಕ್ಷನ್ ಪವರ್ ಇನ್ಸೈಡ್ ದಟ್ ಟೂಮ್ ಬಂತೆ. ಹಲ್ಲೆಲೂಯ. ರೈಟ್, ನೀವು ಏನೇ ಮಾಡಿ ಬಂಧನ ಮಾಡ್ರಿ, ಎದೊಳ್ತಾನೆ, ಹೊರಗಡೆ ಬರ್ತಾನೆ, ಕಾರ್ಯ ಮಾಡ್ತಾನೆ. ಯಾರು ಕೂಡ ತಡೆಯಕ್ಕಾಗಲ್ಲ. ಡೆತ್ ತಡೆಯಕ್ಕಾಗಿಲ್ಲ. ರೋಮನ್ ಗೌರ್ಮೆಂಟ್ ಏನ್ ತಡೀತದೆ ಜೀಸಸ್ನ? ಯೇಸು ಸ್ವಾಮಿನ ಯಾರು ತಡೀತಾರೆ? ನೋ ಅಥಾರಿಟಿ, ನೋ ಒಳ್ಳೆ ಅಥಾರಿಟಿ. ಹಲ್ಲೆಲೂಯ, ಹಲ್ಲೆಲೂಯ. ಇವಾಗ ನೋಡ್ರಿ ಏನಾಯ್ತು, ಈ ರೋಮನ್ ಗೌರ್ಮೆಂಟ್ಗೆ ಇರುವಂಥ ಸೋಲ್ಜರ್ಸ್ ಎಲ್ಲ ಭಯ ಪಟ್ಕೊಂಡು ಓಡೋಗ್ಬಿಟ್ಟವ್ರು. ಅಯ್ಯೋ ನಮ್ಮನ್ನ ಹುಡುಕಿದ್ರು ಸಾಯಿಸ್ಬಿಡ್ತಾರಪ್ಪ. ಯಾಕೆ ಹೆಂಗಾಯ್ತು ಗೊತ್ತಾ? ದೈವದೂತ ಬರ್ತಾ ಇದ್ದಾನೆ ಮೇಲೆಯಿಂದ. ದೈವದೂತ ಬರ್ತಾ ಇದ್ದಾನೆ. ಯಾರು ಬರ್ತಾರೆ? ಏಂಜಲ್ ಆಫ್ ದ ಲಾರ್ಡ್, ಮೈಟಿ ಏಂಜಲ್ ಆಫ್ ದ ಲಾರ್ಡ್. ಯಾರು ಹೋಗಿ ಫಸ್ಟ್ ವಾರ್ ಮಾಡ್ತಾರೆ? ಸೋಲ್ಜರ್ಸ್ ಮಾಡ್ತಾರೆ. ನೀನು ಫಸ್ಟ್, ನೀನು ಹೋಗು, ನೀನು ಲೀಡರ್, ನೀನು ಹೋಗಿ ಹೊಡಿ ಹೋಗು ಅಂದರೆ ಸಲಹೆ ಏಂಜಲ್ ಮೊದಲೇ ಸುಮ್ಮನೆ ಉಫ್ ಅಂದ್ರೆ ಬಿದ್ದೋಗ್ಬಿಡ್ತೀವಿ ನಾವು. ಐ ಆಮ್ ಎ ಕಾಮನ್ ಮ್ಯಾನ್. ಭಯ ಪಟ್ಕೊಂಡು ದೂರ ಹೋಗ್ತಾರೆ. ಏಂಜಲ್ ಆಫ್ ದ ಲಾರ್ಡ್ ವಿತ್ ಹಿಸ್ ಗ್ಲೋರಿ ಇಸ್ ಕಮಿಂಗ್ ಇನ್ ಸ್ಟ್ಯಾಂಡಿಂಗ್. ಎಲ್ಲ ದೂರ ಹೋಗ್ತಾ ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಯಾವಾಗ ದೇವರ ಅಥಾರಿಟಿಯಲ್ಲಿ, ದೇವರ ಅಸೈನ್ಮೆಂಟಲ್ಲಿ ನಿಂತ್ಕೊಳ್ತೀಯ, ದ ವರ್ಲ್ಡ್ಲಿ ಪೀಪಲ್ ವಿಲ್ ಫಿಯರ್ ಯು ದ ಸೇಮ್. ಹಲ್ಲೆಲೂಯ. ಏಂಜಲ್ ಆಫ್ ದ ಲಾರ್ಡ್ ದೇವರ ಅಸೈನ್ಮೆಂಟ್ ಮಾಡೋಕ್ಕೆ ಬಂದು ನಿಂತಿದ್ದಾರೆ. ಎಲ್ಲೋಯ್ತು? ರೋಮನ್ದು ಸೀಲ್ ಹೋಯ್ತು, ದೊಡ್ಡ ಕಲ್ಲು ಹೋಯ್ತು, ಎಲ್ಲ ಸೈಡ್ ಕೊಟ್ಟೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಇವ್ರಿಗೆಲ್ಲ ಏನಾಯ್ತು? ನಮ್ಮನ್ನೇನು ಮಾಡ್ತಾರೆ? ಸಾಯಿಸ್ಬಿಡ್ತಾರೆ. ನಾವು ಹೋಗ್ಬಿಟ್ಟು ಏಂಜಲ್ ಬಂದರು ಅಂತ ಹೇಳಿದ್ರೆ ಅವ್ರು ನಂಬ್ತಾರ? ಅವಾಗ ಫೋಟೋನು ಇದ್ದಿಲ್ಲ, ಅವ್ನು ಫೋಟೋ ಇಟ್ಕೊಳಕ್ಕೆ, ವಿಡಿಯೋ ಮಾಡೋಕ್ಕೆ, ವೈರಲ್ ಮಾಡೋಕ್ಕೆ. ಇದ್ದಿದ್ರೆ ಮಾಡಿಬಿಡ್ತಿದ್ರು, ಸ್ಟೇಟಸಲ್ಲಿ ಹಾಕೋಕ್ಕೆ ಇದ್ದಿದ್ರೆ ಮಾಡಿಬಿಡ್ತಿದ್ರು. ಬಟ್ ಅವ್ರ ಹತ್ರ ಏನೂ ಇದ್ದಿಲ್ಲ. ಏನು ಮಾಡೋದು? ಅಲ್ಲ ಅವ್ರು ಏನಾಗತ್ತೆ, ಓಡೋಗ್ಬಿಟ್ಟು ಹೇಳ್ತಾರೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ಅವಾಗ ನಾವು ಇದು ನೋಡ್ಕೊಳ್ಬೋದು. ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 12. Meet the elders and divorce a plan. They gave the soldier a large sum of money, telling them, "You are to say his disciple came during the night and stole his away while we were asleep." ಆಮೆನ್. ಸೊ ಇಲ್ಲಿ ಕನ್ನಡದಲ್ಲಿ ಬರ್ತದೆ, ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು. ಯಾರಂತ? ಯಾವ ಸಿಪಾಯಿಗಳಂತೆ? ಯಾರು ವಾಚ್ ಮಾಡ್ತಾ ಇದ್ರು ಜೀಸಸ್ ಒಂದು ಟೂಮ್ನ ಏನ್ ಮಾಡ್ತಿದ್ರು? ಗಾರ್ಡ್ ಮಾಡ್ತಾ ಇದ್ರು. ಆ ಗಾರ್ಡ್ಸ್ಗೆ ಏನ್ ಮಾಡ್ತಾ ಇದ್ರಂತೆ? ಬಹಳ ಹಣ ಕೊಡ್ತಾ ಇದ್ರಂತೆ. ಏನ್ ಮಾಡ್ತಾರಂತೆ? ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಏನ್ ಹೇಳ್ತಾ ಇದಾರೆ ಗೊತ್ತಾ? ನೈಟಲ್ಲಿ ಇವ್ರು ಡಿಸೈಪಲ್ಸ್ ಬಂದು ತಗೊಂಡು ಹೋಗ್ಬಿಟ್ರು ಅಂತ ಹೇಳ್ರಿ. ಏನಂತ? ನೈಟ್ ಟೈಮಲ್ಲಿ ಶಿಷ್ಯಂದ್ರು, ಜೀಸಸ್ದು ಡಿಸೈಪಲ್ಸ್ ಬಂದ್ಬಿಟ್ಟು ಜೀಸಸ್ ಬಾಡಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ವಾಟ್ ಆರ್ ದೇ ಡೂಯಿಂಗ್? ಪ್ಲಾನ್ ಮಾಡ್ತಿದ್ದಾರೆ. ಏನು ಪ್ಲಾನ್ ಮಾಡ್ತಿದ್ದಾರೆ? ಏನು ಪ್ಲಾನ್ ಮಾಡ್ತಿದ್ದಾರೆ? ಏನಕ್ಕೆ ಅದು ಹೇಳ್ತಾ ಇದ್ದಾರೆ? ಏನಕ್ಕೆ ಹೇಳ್ತಿದ್ದಾರೆ? ರಿಸರಕ್ಷನ್ ಆಗಬಾರ್ದು ಅವ್ರಿಗೆ, ಆಗಬಾರ್ದು ರಿಸರಕ್ಷನ್. ಜೀಸಸ್ ರಿಸರಕ್ಷನ್ ಆಗಬಾರ್ದು. ಜೀಸಸ್ ಮತ್ತೆ ಜೀವದಿಂದ ಬಂದಿದ್ದಾರೆ ಅಂತ ಯಾರಿಗೂ ಹೇಳ್ಬೇಡ್ರಿ. ಇದು ಸಾಧ್ಯ ಇಲ್ಲ. ದಿಸ್ ಇಸ್ ಇಂಪಾಸಿಬಲ್. ನೀವು ಹೋಗ್ಬಿಟ್ಟು ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ? ದೇ ವಿಲ್ ಬಿಲೀವ್ ಜೀಸಸ್, ದೇ ವಿಲ್ ಫಾಲೋ ಜೀಸಸ್. ಅದಕ್ಕೆ ಏನು ಮಾಡ್ರಿ? ಕಾಸು ಕೊಟ್ಬಿಟ್ಟು ಏನು ಹೇಳ್ತಾರೆ? ಅವ್ರ ಡಿಸೈಪಲ್ಸ್ ತಗೊಂಡೋದ್ರು. ಜೀಸಸ್ ಎದೋಳಿಲ್ಲ. ದೇ ಆರ್ ಕ್ಲೋಸಿಂಗ್ ದ ಚಾಪ್ಟರ್ ಆಫ್ ರಿಸರಕ್ಷನ್. ಹಲ್ಲೆಲೂಯಾ. ದೇ ಆರ್ ಹೈಡಿಂಗ್ ಇಟ್. ಅವ್ರು ಮುಚ್ಚಾಕ್ತಾ ಇದ್ದಾರೆ. ಸ್ವಾಮಿ ಎದೋಳಿಲ್ಲ, ಮುಚ್ಚಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನೋಡ್ಬೋದು, ಇವಾಗವರೆಗೂ ಕೂಡ ಜೂವಿಶ್ ಕಲ್ಚರಲ್ಲಿ ಈ ರೂಮರ್ ಸ್ಪ್ರೆಡ್ ಆಗಿದೆ. ಏನಾಗಿದೆ? ಇವಾಗವರೆಗೂ ಕೂಡ 13 ವರ್ಷಲ್ಲಿ ಈ ರೀತಿಯಲ್ಲಿದೆ ನೋಡ್ರಿ. ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಹಣ ತೆಗೆದುಕೊಂಡು ತಮಗೆ
ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೆ ಯಹೂದ್ಯರಲ್ಲಿ ಹಬ್ಬಿಯದೆ. ಲಾಸ್ಟ್ ಅಲ್ಲಿ ಏನಂತಾರೆ? ಈ ಮಾತು ಇಂದಿನವರೆಗೆ ಯಹೂದ್ಯರಲ್ಲಿ ಹಬ್ಬಿಯದೆ. 24th ವರ್ಸ್ ಲಾಸ್ಟ್ ಏನಿದೆ ಸರ್? ಮ್ಯಾಥ್ಯೂ 28:15. So they took the money and did as they were instructed, and this saying is commonly reported among us until this day. Until this day. It's commonly reported until this day. ಎಷ್ಟು ದೊಡ್ಡ ತಪ್ಪು ಮಾಡಿದ್ರು. They wanted to hide the resurrection. Hallelujah. Can anyone hide a bomb inside a small box? Hallelujah. The power of resurrection came out. Hallelujah. ಪುನರುತ್ಥಾನದ ಶಕ್ತಿ ಹೊರಗಡೆ ಬಂತು. ಅಲ್ಲ, ಟೋಂಬ್ ಏನಂತಾರೆ, ಡೆತ್ ದೇವ ಯೇಸು ಸ್ವಾಮಿನ ಹಿಡ್ಕೊಳಕ್ಕಾಗಿಲ್ಲ, ಸಮಾಧಿ ಯೇಸು ಸ್ವಾಮಿನ ಹಿಡ್ಕೊಳಕ್ಕಾಗಿಲ್ಲ. ಇವರು ಸುಳ್ಳು ಸುದ್ದಿ ನಿಂತ್ಕೊಳ್ತದ? ಯೇಸು ಸ್ವಾಮಿ ಬಂದ್ರು, ಎಲ್ಲರಿಗೂ ಶಿಷ್ಯಂದಿರಿಗೆ ಕಾಣಿಸ್ಕೊಂಡ್ರು, ಎಲ್ಲರಿಗೂ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಅದನ್ನ ಅವ್ರು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ರಿಸರಕ್ಷನ್ ಪವರ್ ಬಗ್ಗೆ. The resurrection power shows that Jesus is the same God from heaven. Hallelujah. No man ever was resurrected except Jesus alone. Hallelujah. Hallelujah. ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕದಿಂದ ಯಾರು ಇಳಿದು ಬಂದಿಲ್ಲ, ಮನುಷ್ಯ ಕುಮಾರನ ಮಾತ್ರ ಅಂತ ಹೇಳ್ಬಿಟ್ಟು. Hallelujah. Hallelujah. ಅದಕ್ಕೆ ಇವ್ರಿಗೆ ಅಧಿಕಾರ ಇದೆ. Even he is dead, he will raise from the dead on the third day. ಮತ್ತೆ ನಾನು ಏನ್ ಮಾಡ್ತೇನೆ? ಎದ್ದೇಳ್ತೇನೆ. Hallelujah. The resurrection incident is a main start engine for the Christianity ಅಂತ. Hallelujah. ಅದಿಲ್ಲ ಅಂದ್ರೆ the whole Christianity becomes meaningless. ಏನ್ ಮಾಡ್ತಾರೆ? ಸುತ್ತೋದ್ರು ಅಷ್ಟೇ. ಆಮೇಲೆ ಏನಾಯ್ತು? ರಿಸರಕ್ಷನ್ ಆಗಿದ್ದಕ್ಕೆ ಅಲ್ಲಿ ಇದೆ ಪವರ್, ರಿಸರಕ್ಷನ್ ಆಗಿದ್ದಕ್ಕೆ ಅಲ್ಲಿ ಇದೆ ಪ್ರೂಫ್, ರಿಸರಕ್ಷನ್ ಆಗಿದ್ದಕ್ಕೆ ಅಲ್ಲಿ ಇದೆ ಮೀನಿಂಗ್. Hallelujah. Resurrection ಆಗಿದ್ದಕ್ಕೆ there is a process that we are waiting for Messiah. Hallelujah. He says that I will come back. I will come back to you. You are my beloved children. Hallelujah. ಸೊ ಇವಾಗ ಇಂಪಾರ್ಟೆಂಟ್ ಆಗ್ತಿರುವಂಥ ವಿಚಾರ ಏನಂದ್ರೆ, ದಿಸ್ ಪೀಪಲ್ ವಾಂಟ್ಸ್ ಟು ಹೈಡ್ ದ ಪಾರ್ಟ್ ಆಫ್ ರಿಸರಕ್ಷನ್ ಬಿಕಾಸ್ ವೆನ್ ದೇ ಹೈಯರ್ ದಟ್ ರಿಸರಕ್ಷನ್, ಯೇಸು ಸ್ವಾಮಿ ಏನು ಪುನರುತ್ಥಾನ ಹೊಂದಿಬಿಟ್ಟಿದ್ದಾರೆ ಅಂದರೆ ಎಲ್ಲ ನಂಬ್ತಾರೆ, ಯೇಸು ಸ್ವಾಮಿನ ಫಾಲೋ ಮಾಡ್ತಾರೆ ಅಂತ ಅದನ್ನು ಹೈಡ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಯಾರು ಕೂಡ ಅದನ್ನು ಹೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಒನ್ಸ್ ದೇ ಹೈಡ್ ದಟ್ ಇನ್ಸಿಡೆಂಟ್, ಜೀಸಸ್ ಕ್ರೈಸ್ಟ್ ಹೋಲ್ ಲೈಫ್ ಇಸ್ ಬೀನ್ ಹಿಡನ್. ಯೇಸು ಸ್ವಾಮಿ ಬಗ್ಗೆ ಇವಾಗವ್ರಿಗೆ ಯಾರು ಹೇಳ್ತಾ ಇದ್ರು? ನೋ ಒನ್. ನಾನು ಹೇಳ್ತೇನೆ, ದ ಪವರ್ ಆಫ್ ರಿಸರಕ್ಷನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಯಾಕಂತ ದ ಹೋಲ್ ಹ್ಯುಮ್ಯಾನಿಟಿಯಲ್ಲಿ ನೋಡೋದಾದ್ರೆ ಮೆನಿ ಲೀಡರ್ಸ್, ಮೆನಿ ಟೀಚರ್ಸ್, ಮೆನಿ ಗ್ರೇಟ್ ಪರ್ಸನಾಲಿಟೀಸ್ ಕೇಮ್ ಅಂಡ್ ದೆ ಡೆಡ್. ಅದರಲ್ಲಿ ಕೂಡ ಯೇಸು ಸ್ವಾಮಿ ಅದೇ ರೀತಿಯಲ್ಲಿ ಒಂದು ನಾರ್ಮಲ್ ಮ್ಯಾನ್ ಆಗ್ತಾ ಇದ್ರು. ವೆನ್ ಹಿ ಈಸ್ ರಿಸರಕ್ಟೆಡ್, ಹಿ ಇಸ್ ಪ್ರೂವಿಂಗ್ ದಟ್ ಐ ಆಮ್ ಗಾಡ್. Hallelujah. I'm not a normal person like those who have been dead and sleeping in grave. I am the one who has been resurrected and seated in heaven. Hallelujah. Hallelujah. He is no more sleeping in grave. He is seated with the Father. Hallelujah. Hallelujah. What a rejoicing thing. ಅದಕ್ಕೆ ನಮಗೆ ನಿರೀಕ್ಷೆ ಏನು ಅಂದರೆ there is a resurrection. Hallelujah. ಏನಂತೆ? Resurrection. I was thinking in my theological Bible college, ಏನು ಡಿಸ್ಕಷನ್ ಮಾಡ್ತಾ ಇದ್ರು, ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದ ಡಯಟಿ ಆಫ್ ಜೀಸಸ್, ದೇವರ ಒಂದು ಆಕಾರವನ್ನು, ದೇವರ ಯೇಸು ಸ್ವಾಮಿಯ ಒಂದು ಇರುವಿಕೆಯನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೋದು? ವಾಸ್ ಜೀಸಸ್ ಗಾಡ್? ವಾಸ್ ಜೀಸಸ್ ಮ್ಯಾನ್? ಹೌ ಮೆನಿ ಪರ್ಸೆಂಟ್ ವಾಸ್ ಜೀಸಸ್ ಗಾಡ್ ಅಂಡ್ ಹೌ ಮೆನಿ ಪರ್ಸೆಂಟ್ ವಾಸ್ ಜೀಸಸ್ ಮ್ಯಾನ್? He was completely man, he was completely God. So double portion. Any answer? Many theologians discussed about this. ಎಷ್ಟೋ ಒಂದು ವಿದ್ಯಾವಂತರು ಇದ್ರ ಬಗ್ಗೆ ಯೋಚನೆ ಮಾಡಿದ್ರು. ಮೈಟ್ ಬಿ ಜೀಸಸ್ ಇಸ್ 50% ಹ್ಯೂಮನ್ ಆ್ಯಂಡ್ 50% ಗಾಡ್. ಯೋಚನೆ ಮಾಡಿದ್ರು. ಆಮೇಲೆ ಹೇಳಿದ್ರು, ನೋ, ಹಿ 75% ಮ್ಯಾನ್ ಬಿಕಾಸ್ ಹಿ ಸಫರ್ಡ್, ಹಿ ವಾಸ್ ಲೈಕ್ ಎ ಮ್ಯಾನ್ ಆನ್ ದ ಅರ್ತ್ ಆ್ಯಂಡ್ ಹಿ ಡಿಡ್ ಲಿಟಲ್ ಮಿರಾಕಲ್ಸ್. ಅದಕ್ಕೆ 25% God. They decided this. After a few days, they are again discussing, this is wrong.
They came to a conclusion that he is 100% man because he came like a man, he suffered like a man, he died like a man. He is 100% God because But he rising. yeah, but he's 100% God because he did what God does and he was raised from the dead. How God rises. Hallelujah. Hallelujah. That's correct what Shilpa said. That is correct. 100% ಮನುಷ್ಯ ಏನೇನು ಮಾಡ್ತಾನೋ ಅದೆಲ್ಲ ಯೇಸು ಸ್ವಾಮಿಯಲ್ಲಿತ್ತು. 100% ದೇವ್ರು ಏನೇನು ಮಾಡೋಕ್ಕಾಗುತ್ತೆ ಅಂತ ಎಲ್ಲ ಕೂಡ ಯೇಸು ಸ್ವಾಮಿಯಲ್ಲಿತ್ತು. ಹಲ್ಲೆಲೂಯಾ ಹಲ್ಲೆಲೂಯಾ. ನೋ 70%, ನೋ 50%, 100% ಮ್ಯಾನ್, 100% ಗಾಡ್. ಹಲ್ಲೆಲೂಯಾ. He was dead as a 100% man. He was resurrected as a 100% God. Hallelujah. 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 The death was shocked because seeing who entered here. Hallelujah. ಸಾವಿಗೆ ಭಯ ಆಗ್ಬಿಡ್ತು. ಯಾರಪ್ಪ ಬಂದ್ರು? ನಿಮ್ಗೆ ಗೊತ್ತಾ, ಎವ್ರಿ ಡೇ ಹೊಸ ಹೊಸ ಜನರು ಬರ್ತಾ ಇದ್ರಂತೆ, ಮಕ್ಕಳು ಬರ್ತಾರೆ, ಎಲ್ಲ ಸತ್ತೋಗಿರೋಲ್ಲ. ದೇವರ್ ಎಂಟರಿಂಗ್ ಟು ಡೆತ್. ಒಂದು ಸಾವಿಗೆ ಒಳಗಡೆ ಹೋಗ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಿದೆ? ಸಾವು ಒಳಗಡೆ ಜೀವ ಬರ್ತಾ ಇದೆ. Hallelujah. The death was shocked. Why you came here? I came to finish you. ನೀನು ಮುಗಿಸೋದಕ್ಕೆ ಬಂದಿದ್ದೀನಿ ನಾನು. Hallelujah. Hallelujah. Now I'm going to finish you. Hallelujah. I came to put a full stop here. Because no more my children will come. I'm giving you a check. This check is my blood. The price is paid. Whoever believes this check will come to my Father's house. No more they will come to the death. Death was shocked. Don't do this. No business. Lockdown time. No business. But Jesus is telling, this is my business, not yours. Hallelujah. My children are my business, not yours business. They belong to me. Hallelujah. What a glorious resurrection that Christ had. On the hope of resurrection we are living. Hallelujah. ನಮ್ಮ ನಿರೀಕ್ಷೆ ಪುನರುತ್ಥಾನದ ಮೇಲೆ ಮಾತ್ರ. Hallelujah. ಆ ದಿನ ಯೇಸು ಸ್ವಾಮಿ ಎದ್ದಿದ್ದಿಲ್ಲ ಅಂದ್ರೆ ಹೋಲ್ ಕ್ರಿಶ್ಚಿಯಾನಿಟಿ ಮೀನಿಂಗ್ಲೆಸ್ ಆಗ್ಬಿಡ್ತಾ ಇತ್ತು. ಯೇಸು ಸ್ವಾಮಿ ಮಾಡಿದ ಎಲ್ಲವೂ ಮೀನಿಂಗ್ಲೆಸ್ ಆಗ್ಬಿಡ್ತಾ ಇತ್ತು. Hallelujah. ಎಲ್ಲವರಿಗೂ ಆಶ್ಚರ್ಯ ಮಾಡುವಂತ ಒಂದೇ ಒಂದು ಸಂಗತಿ ಅಂದ್ರೆ ಅದು ಪುನರುತ್ಥಾನ. ಯೇಸು ಸ್ವಾಮಿ ಎಷ್ಟೋ ಮಿರಾಕಲ್ ಮಾಡಿರ್ಬೋದು. He came, he performed a miracle. When he was dead, who performed a miracle? Who performed a miracle? The same Spirit of God is living inside him, brought him to life. Hallelujah. What brought him to life? Spirit of God brought him to life. Hallelujah. Let us open to Romans chapter 8, verse 11. 8 verse 11. But if the spirit of him who raised Jesus from the dead dwells in you, he who raised Christ from the dead will also give life to your mortal bodies. Okay. Through his spirit who dwells in you. The Spirit who raised Jesus from the dead. The Spirit. We should understand. ಅರ್ಥ ಮಾಡ್ಕೊಳ್ಬೇಕು. ಯಾವ ಆತ್ಮ ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ ಅಂತ ಆತ್ಮ ನಿಮ್ಮ ಒಳಗಡೆ ಕೂಡ ಜೀವಿಸ್ತಾ ಇದೆ. ಹಾಲೆಲೂಯಾ ಹಾಲೆಲೂಯಾ. ಇದು ನನ್ನ ಮೆಸೇಜ್ ಅಲ್ಲ, ಆದ್ರೆ ನಾನು ಹೇಳ್ತಾ ಇದ್ದೆ, ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು, ಬಂದು ಅದ್ಭುತ ಮಾಡ್ತಾ ಇದ್ರು, ಅದು ಕಾಮನ್ ಆಗಿತ್ತು. ಆದ್ರೆ ಯೇಸು ಸ್ವಾಮಿನೇ ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಡಿಸೈಪಲ್ಸ್ ಎಲ್ಲ ಬಂದು 12 ಡಿಸೈಪಲ್ಸ್ ನಿಂತ್ಕೊಂಡು ಫಾಸ್ಟಿಂಗ್ ಪ್ರೇಯರ್ ಮಾಡಿ, ವೇಕ್ ಅಪ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಅಂತ ಪ್ರೇಯರ್ ಮಾಡಬೇಕಾಗಿತ್ತ? ನೋ, ದ ಆಕ್ಟಿವ್ ಪವರ್ ಇಸ್ ಲಿವಿಂಗ್ ಇನ್ಸೈಡ್ ಹಿಮ್. He himself is life. He's telling, I am resting now because I have more business to do. Hallelujah. Then the previous business, now business is more magnificent, is more glorious, is more effective. ಇಷ್ಟು ದಿನ ನಾನು ಮಾಡಿದ್ದೆ, ಇವರೆಲ್ಲ ನನ್ನ ಜೊತೆ ಹಿಂಬಾಲಿಸುವಂತ ನನ್ನ ಶಿಷ್ಯಂದಿರಿಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ನಾನು ಯಾರು ಅಂತ. ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ನಾನು ಯಾರು ಅಂತ ಹೇಳ್ಬಿಟ್ಟು. Hallelujah.
ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿ ಅವ್ರ ಜೊತೆ ಇರುವವರೆಗೂ ಅವ್ರು ಯಾವ ಒಂದು ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಷ್ಟು ಆಗ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಪರಲೋಕ ರಾಜ್ಯಕ್ಕೆ ಏರಿ ಹೋದಾಗ ಯೇಸು ಸ್ವಾಮಿ ಮಾಡಿದಕ್ಕಿಂತ ದೊಡ್ಡ ದೊಡ್ಡ ಅದ್ಭುತಗಳು ಆತನ ಶಿಷ್ಯಂದಿರು ಮಾಡ್ತಾ ಇದ್ರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. Jesus is not interested in show off, but he is interested in to make others to build up. Hallelujah. ಬೇರೊಬ್ಬರನ್ನ ಎಬ್ರಿಸೋದಕ್ಕೆ ದೇವರಿಗೆ ಇಷ್ಟ, ಕೆಳಗಡೆ ಬಿದ್ದಿರೋರನ್ನ ಎಬ್ರಿಸಕ್ಕೆ ದೇವರಿಗೆ ಇಷ್ಟ, ಏನು ಇಲ್ದಿರೋರಿಗೆ ಕೊಡಕ್ಕೆ ದೇವರಿಗೆ ಇಷ್ಟ, ಎಲ್ಲ ಕಳೆದುಕೊಂಡಿರೋರಿಗೆ ನಿರೀಕ್ಷೆ ಕೊಡಕ್ಕೆ ದೇವರಿಗೆ ಇಷ್ಟ. Hallelujah, hallelujah. God has everything. ದೇವ್ರ ಹತ್ರ ಎಲ್ಲ ಇದೆ, ಬಲ ಇದೆ, ಪರಾಕ್ರಮ ಇದೆ, ಐಶ್ವರ್ಯ ಇದೆ, ಮಹಿಮೆ ಇದೆ, ಸಂಪತ್ತಿದೆ, ಪರಲೋಕನೇ ಅವ್ರದ್ದು. ತೋರ್ಸ್ಕೊಳಕ್ ಇಷ್ಟ ಇಲ್ಲ. ಎಲ್ಲಿ ತೋರ್ಸ್ಕೊಂತಾರೆ? Through your life. Hallelujah. Now is the time, God, to show a glorious future through your life. Hallelujah, 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 hallelujah. We should be so much rejoicing in the Spirit about the resurrection. Hallelujah. Praise be to God. I'll complete it. ಸೊ ಈ ದಿನದ ನಿಮಗೆ ಮೆಸೇಜ್ ಅರ್ಥ ಆಯ್ತಾ? ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದಾರೆ. ಇನ್ನು ಯಾವ ಕುರಿತಾಗಿ ಕೂಡ ಆಲೋಚನೆ ಬೇಡ. ಯಾಕೆಂದ್ರೆ ವಿ ಹ್ಯಾವ್ ಎ ಹೋಪ್. ನಿರೀಕ್ಷೆ ಇದೆ, ನಿರೀಕ್ಷೆ ಇದೆ, ನಿರೀಕ್ಷೆ ಇದೆ. ಯೇಸು ಸ್ವಾಮಿ ಪುನರುತ್ಥಾನನ ಸುಳ್ಳು ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಹಲ್ಲೆಲೂಯ. ನಾವು ಯೇಸು ಸ್ವಾಮಿಯ ಇಲ್ಲೇ ಒಂದು ನ್ಯೂ ಜನರೇಷನ್ ಓಡ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿಯಿಂದ ಒಂದು ದೊಡ್ಡ ಸಭೆ ಬಂದಿದೆ. ಹಲ್ಲೆಲೂಯ. ಯೇಸು ಸ್ವಾಮಿಯಿಂದ ಒಂದು ನ್ಯೂ ಜನರೇಷನ್ ಬರ್ತಾ ಇದ್ದಾರೆ. ಆ ಜನರೇಷನ್ ಪ್ರೊಟೆಕ್ಟ್ ಮಾಡೋಕ್ಕೆ ಏಂಜಲ್ಸ್ ಬರ್ತಾ ಇದ್ದಾರೆ. ಆ ಏಂಜಲ್ಸ್ ಹಿಂದೆಗಡೆ ದೇವರೇ ಬರ್ತಾ ಇದ್ದಾರೆ. ವೈ? ಬಿಕಾಸ್ ದೀಸ್ ಆರ್ ಮೈ ಪೀಪಲ್. These are the one whom I gave my blood and purchased. I gave my life. I was resurrected only for them, to show them the way through me. Hallelujah. ನನ್ನ ಮುಖಾಂತರವಾಗಿ ದಾರಿ ಇದೆ. ದೇವರು ತೋರಿಸ್ತಾ ಇದ್ದಾರೆ. Death is the not end for believers. Hallelujah. But resurrection is our hope. Hallelujah. Resurrection is our hope in Christ. ಪುನರುತ್ಥಾನವೇ ನಮ್ಮ ನಿರೀಕ್ಷೆಯಾಗಿದೆ ಕ್ರಿಸ್ತನಲ್ಲಿ. Hallelujah. ಇವತ್ತು ನಾವು ಹೇಳಬೇಕು, ವಾಟ್ ಎವರ್ ಮೈ ಸಿಚುವೇಶನ್ಸ್ ಆರ್, even though I am like a dead person who's been laid in the tomb and closed with a large door and sealed with Roman authority, the resurrection, the power of Jesus Christ, the Spirit of God living inside me will bring me out and accomplish what He has called me for. Hallelujah. 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 What a glorious Lord we serve. What a glorious resurrection day. What a glorious resurrection incident took place. Hallelujah. Hallelujah. ನಿಮ್ಗೆ ಗೊತ್ತಾ, ರಿಸರಕ್ಷನ್ ಪವರ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕಿಂತ ದೊಡ್ಡ ಮಿರಾಕಲ್ಲು ದೇವರು ಹ್ಯುಮ್ಯಾನಿಟಿಗೆ ಬೇರೆದು ಕೊಡೋಕ್ಕಾಗಲ್ಲ. ಬಿಕಾಸ್ ದ ಹ್ಯುಮ್ಯಾನಿಟಿ ಏನಂತಾರೆ, ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದೆ ಹೋಗಿದ್ದಾರೆ ಅಂದರೆ, ಬಟ್ ದೇ ಕ್ಯಾನ್ ನಾಟ್ ಕಂಟ್ರೋಲ್ ಡೆತ್. ಯಾರಾದ್ರೂ ಇದ್ದಾರಾ ತುಂಬ ಕಾಸು ಕೊಟ್ಬಿಟ್ಟು ನಾನು ಬದುಕಿರ್ತೀನಿ ಅಂತ? ಏನಾಗ್ತಾರೆ? ಎಷ್ಟೇ ಕಾಸಿದ್ರು ಆದರೆ ಹೇಳ್ತಾ ಇದ್ದಾರೆ ದೇವರು, ನನ್ನನ್ನು ನಂಬಿದ್ರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹ್ಯುಮ್ಯಾನಿಟಿ ಎಷ್ಟೇ ಟೆಕ್ನಾಲಜಿನ ಮುಂದೆ ಹೋದ್ರೂ ಕೂಡ ದೇ ಕೆನಾಟ್ ಏನಂತಾರೆ, ಡಿಫೀಟ್ ಡೆತ್. ದೇ ಕೆನಾಟ್ ಎಸ್ಕೇಪ್ ಫ್ರಮ್ ಡೆತ್. ಬಟ್ ಜೀಸಸ್ ಇಸ್ ಕಮಿಂಗ್ ಅಂಡ್ ಏನಂತ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ಈವನ್ ಇಫ್ ಯು ಆರ್ ಡೆಡ್ ಐ ವಿಲ್ ರಿಸರೆಕ್ಟ್ ಯು. Because I am showing an example that first I resurrected, through me you will also resurrect. Hallelujah. What a glorious Lord we serve. ಮನುಷ್ಯನಿಗೆ ದೇವರು ಬಂದು ಅದಕ್ಕಿಂತ ದೊಡ್ಡ ಮಿರಾಕಲ್ ತೋರ್ಸಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದಟ್ ಈಸ್ ದ ಮ್ಯಾಕ್ಸಿಮಮ್ ಮಿರಾಕಲ್ ಫಾರ್ ಎ ಮ್ಯಾನ್. ಬಿಕಾಸ್ ಆಫ್ಟರ್ ದಟ್ ದೇರ್ ಇಸ್ ಡೆತ್. Hallelujah. ದೇವರು ಸೈನ್ಸಲ್ಲಿ ಏನಾದರೂ ಒಂದು ಇದು ಮಾಡ್ಬೋದಾಗಿತ್ತಲ್ಲ, ಟೆಕ್ನಾಲಜಿಯಲ್ಲಿ ಮಾಡ್ಬೋದಾಗಿತ್ತು. ಬಟ್ ಗಾಡ್ ನೋಸ್, ಹ್ಯೂಮನ್ ಅದನ್ನೆಲ್ಲ ಟಚ್ ಮಾಡಿಬಿಡ್ತಾರೆ. ಬಟ್ ವಾಟ್ ಹ್ಯೂಮನ್ ಕೆನಾಟ್ ಟಚ್ ಈಸ್ ಡೆತ್. ಸೊ ಗಾಡ್ ಈಸ್ ಡೈರೆಕ್ಟ್ಲಿ ಕಮಿಂಗ್, put it full stop. Now it's beginning of resurrection generation. Hallelujah. 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 We are living in His
period ante. We are living through the resurrected power. ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಯಾವುದೇ ಇರ್ಬೋದು ಸನ್ನಿವೇಶಗಳು. ದ ವರ್ಡ್ ಆಫ್ ಗಾಡ್ ಇಸ್ ಸೇಯಿಂಗ್ ಇನ್ ರೋಮನ್ಸ್ 8 ಚಾಪ್ಟರ್ 11 8ನೇ ವಚನ 11ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ. ರೋಮ ಬರೆದ ಪತ್ರಿಕೆಯಲ್ಲಿ, ನಿಮ್ಮ ಒಳಗಡೆ ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದಂತ ಆತ್ಮನು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದಾರಂತೆ? ವಾಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? 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 ನಿಮ್ ಮನೆಯಲ್ಲಿ ಯಾರಾದ್ರೂ ಒಬ್ರು ಇರುವಾಗ, ನಿಮ್ಗೆ ಕಷ್ಟ ಆಗಿದೆ ಅಂತ ನಿಮ್ ಮನೆಯಲ್ಲಿ ಗೊತ್ತಿರುವಾಗ ಅವ್ರು ಏನ್ ಮಾಡ್ತಾರೆ? When they have the power, when they have the authority, when they have the ability to help you, what will they do? The whole family members will do. Will come and help you. Hallelujah. Hallelujah. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ವಾಸ ಮಾಡ್ತಾ ಇದ್ರೆ ಡ್ವೆಲ್ಲಿಂಗ್ ಇನ್ಸೈಡ್ ಯು. ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಇವಾಗ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಮನೇಲಿ ನಿಮ್ಮ ಜೊತೆ ಯಾರೋ ವಾಸ ಮಾಡ್ತಾ ಇದ್ದಾರೆ, ನಿನ್ಗಿರೋ ಕಷ್ಟಗಳೆಲ್ಲ ಅವರಿಗೆ ಗೊತ್ತಿರುವಾಗ ದೇ ವಿಲ್ ಕಮ್ ಅಂಡ್ ಡೆಲಿವರ್ ಯು. ದ ಸೇಮ್ ಸ್ಪಿರಿಟ್ ಆಫ್ ಗಾಡ್ ಈಸ್ ಡ್ವೆಲ್ಲಿಂಗ್ ಇನ್ಸೈಡ್ ಯು. ನಿನ್ನ ಒಳಗಡೆ ವಾಸ ಮಾಡ್ತಾರೆ, ನಿನಗೆ ಬರೋ ಕಷ್ಟದಿಂದ ಎಲ್ಲ ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಸ್ ಡೈರೆಕ್ಟ್ಲಿ ಕಮಿಂಗ್. ವಾಟ್ ಯು ಹ್ಯಾವ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಈಸ್ ಡ್ವೆಲ್ಲಿಂಗ್ ಇನ್ಸೈಡ್ ಯು. ವಾಸ ಮಾಡ್ತಾ ಇದ್ದಾರೆ ನಿಮ್ಮ ಮನೇಲಿ, ನಿನ್ನ ಜೊತೆ ವಾಸ ಮಾಡೋ ತರ ಯೇಸು ಸ್ವಾಮಿ ದೇವರ ಆತ್ಮ ನಿಮ್ಮ ಒಳಗಡೆ ವಾಸ ಮಾಡ್ತಾರೆ. ಇಸ್ ಡೈರೆಕ್ಟ್ಲಿ ಕಮಿಂಗ್. ವಾಟ್ಸ್ ದ ಇಶ್ಯೂ? ಇಷ್ಟೇ. There is a solution, the power of resurrection. Hallelujah. What a mighty, glorious Lord we serve. We should understand, we should see inside who's working. Who's working? Spirit of God is working. Hallelujah. We should not see problem. We should see the one who's living inside. Oh, I have a resurrection power. When you call out the power of God to work in your life, it will break even the Roman government authority walls. It will break it in the name of Jesus. ಯಾವುದೇ ಬೆಟ್ಟಗಳಿರ್ಬೋದು ಪುಡಿ ಮಾಡಾಕ್ಬಿಡ್ತದೆ ನಿಮ್ಮ ಒಳಗಡೆ ಇರುವಂಥ ದೇವರ ಅಧಿಕಾರ. Hallelujah, hallelujah, hallelujah. I hope it was a blessed message for each and every one of us. We believe we are not only speaking about the resurrection, we are not only heard about the resurrection, we will experience the resurrection. We will witness the resurrection. The same power is working inside us. We are living for the resurrection. ಒಂದು ದಿನ ನಾವು ಪುನರುತ್ಥಾನ ಹೊಂದುತ್ತೇವೆ ಅಂತ ನಾವು ನಂಬಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ಒಳಗಡೆ ಇರುವಂಥ ಪುನರುತ್ಥಾನದ ಶಕ್ತಿಯಿಂದ ನಾವು ಓವರ್ಕಮ್ ಮಾಡ್ತೇವೆ ಅಂತ ನಾವು ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಬೇರೆ ಈ ದಿನ ವಾಕ್ಯ ಕೇಳಿಲ್ಲ, ನಾವು ಈ ದಿನ ವಾಕ್ಯನ ತಗೊಂಡ್ಬಿಟ್ಟಿದ್ದೇವೆ. ಯಾಕೆ ಅಂದರೆ ಕಷ್ಟ ಬರ್ತಾ ಇರುವಾಗ ಅದಕ್ಕೆ ವಾಕ್ಯನ ಕೊಡಲಿಕ್ಕೆ. ಹಲ್ಲೆಲೂಯಾ. When we give the same word to the problem will not stand. Because problem has no authority. You have the authority. Hallelujah. 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 Any new things we learned today? Is it? Is it? Is it? Is it? I will not give you a locker to keep it safe inside, lock it and go home. I will give you my word to take it with you and witness and manifest the power of God. Hallelujah. ನಿಮ್ಮ ಜೊತೆ ತಗೊಂಡೋಗ್ರಿ, ಮ್ಯಾನಿಫೆಸ್ಟ್ ಮಾಡ್ರಿ, ದೇವರ ಬಲವನ್ನು ಅನುಭವಿಸ್ರಿ. ಹಲ್ಲೆಲೂಯಾ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಈ ದಿನ ನೀನು ವಾಕ್ಯ ಕೊಟ್ಟು ನಿನ್ನ ಹತ್ರ ಮಾತಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತವಾದ ವಾಕ್ಯಗಳು, ನಿನ್ನ ಬಲವುಳ್ಳವಂಥ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಹೇರಳವಾಗಿ ಕಾರ್ಯ ಮಾಡಲಿ ಅಪ್ಪ ದೇವರೇ. ನಿನ್ನ ಪುನರುತ್ಥಾನದ ಶಕ್ತಿ ನಮ್ಮ ಜೀವಿತಗಳಲ್ಲಿ ಅಪ್ಪ ಹೇರಳವಾದಂಥ ಕಾರ್ಯ ಮಾಡಿ ನಮ್ಮನ್ನು ನಿನ್ನ ನಿರೀಕ್ಷೆಯಲ್ಲಿ ನಡೆಸಲಿ ಅಂತ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೇನ್.